ಭಾರತ ಭೂಷಣದಲ್ಲಿ ರಕ್ತ ಪಿಪಾಸುಗಳು ನಡೆಸಿರ್ತಕ್ಕಂಥ ನರಮೇಧದ ವಿಚಾರವಾಗಿ ಯಾಕೆ ಇಂಥ ಘಟನೆಗಳು ನಡೀತಾ ಇದೆ, ಎಲ್ಲಿ ತೊಂದರೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ರಿ. ಬಾರಾಮುಲ್ಲಾದಲ್ಲಿ ಇಬ್ಬರು ಉಗ್ರರನ್ನ ಹೊಡೆದಾಕಿದ್ದಾರೆ ಸೇನಾಪಡೆ ಮತ್ತು ಉಗ್ರರ ಮಧ್ಯೆ ಗುಂಡಿನ ಚಕಮಕಿಯಾಗಿದೆ. ಶಸ್ತ್ರಾಸ್ತ್ರ ಸಹಿತ ಅಡಗಿ ಕೂತಿದ್ರಂತೆ ಇಬ್ಬರು ಉಗ್ರರು ಹತ್ಯೆ ಮಾಡಿದ್ದಾರೆ. ಬಾರಾಮುಲ್ಲಾದಲ್ಲಿ ಇಬ್ಬರು ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಈಗ ಬರ್ತಾ ಇರೋ ಬ್ರೇಕಿಂಗ್ ನ್ಯೂಸ್, ನಿನ್ನೆ ಘಟನೆ ನಡೆದ ತಕ್ಷಣವೇ ಕೂಂಬಿಂಗ್ ಸ್ಟಾರ್ಟ್ ಆಗಿತ್ತು. ಆ ಭಾಗದಲ್ಲಿ ಕೂಂಬಿಂಗ್ ಅನ್ನ ಸ್ಟಾರ್ಟ್ ಮಾಡಿದಂತಹ ಸೇನೆ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಬಾರಾಮುಲ್ಲಾದಲ್ಲಿ ಶಸ್ತ್ರ ಸಹಿತ ಅಡಗಿ ಕುಳಿತಿದ್ದ ಇಬ್ಬರು ಉಗ್ರರನ್ನ ಹೊಡೆದಾಕಿದ್ದಾರೆ. ನನ್ನ ಪ್ರಕಾರ ಹೊಡಿಬಾರ್ದಾಗಿತ್ತು, ಅವ್ರನ್ನ ಕೈಗೋ ಕಾಲ್ಗೋ ಗುಂಡು ಹೊಡೆದುಬಿಟ್ಟು ಇಬ್ಬರನ್ನೂ ಸೆರೆ ಹಿಡಿಬೇಕಾಗಿತ್ತು, ಒಂದಷ್ಟು ವಿಚಾರ ಬಾಯಿ ಬಿಡಿಸಬೇಕಾಗಿತ್ತು. ಬಟ್ ಅಲ್ಲಿ ಸನ್ನಿವೇಶ ಹೇಗಿರುತ್ತೆ ನನಗೆ ಗೊತ್ತಿಲ್ಲ. ಬಟ್ ಇಬ್ಬರನ್ನ ಹೊಡೆದಾಕಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಆಪರೇಷನ್ ಟಿಕ್ಕಾ ಕಾರ್ಯಾಚರಣೆ ಆರಂಭ ಆಗಿದೆ ಜಮ್ಮು ಕಾಶ್ಮೀರದಲ್ಲಿ. NIA ಅವರು ಕೂಡ ಹೋಗಿದ್ದಾರೆ ಅಲ್ಲಿಗೆ. ಬಾರಾಮುಲ್ಲಾದಲ್ಲಿ ಇಬ್ಬರು ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿರುವಂತಹ ಮಾಹಿತಿ ಈಗ ಬರ್ತಾ ಇದೆ. ನಾನು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳ್ತಾ ಇದ್ದೆ, ಪ್ರತೀಕಾರವನ್ನು ತಗೋತೀವಿ, ಅಂತಿಂಥ ಪ್ರತೀಕಾರ ಅಲ್ಲ ಅಂತ. ಖಂಡಿತವಾಗಿ ಆ ಕೆಲಸದ ಮೊದಲ ಯಶ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಬಾರಾಮುಲ್ಲಾದಲ್ಲಿ ಇಬ್ಬರು ಉಗ್ರರನ್ನು ಈಗ ಹೊಡೆದುರುಳಿಸಲಾಗಿದೆ. ಈಗ ನಿನ್ನೆಯ ಕೃತ್ಯದಲ್ಲಿ ಅವರು ಭಾಗಿಯಾಗಿದ್ದವರೇ ಅನ್ನುವಂತಹ ವಿಚಾರ ಈಗ ಕನ್ಫರ್ಮ್ ಆಗಬೇಕಾಗಿದೆ. ಬಟ್ ಉಗ್ರನೇ ಎಲ್ಲಿದ್ದರೂ ಕೂಡ, ಹಾಗಾಗಿ ಈಗ ಇಬ್ಬರನ್ನ ಹೊಡೆದಾಕಿದ್ದಾರೆ ಅಂತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ.